ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ನಾನು ತಮ್ಮನೇಲಿ ನೋಡಿದ್ರೆ ಏನಪ್ಪ ಈ ಥರನೂ ಹಾಕ್ತಾರ ಕಮೆಂಟ್ನ ಅಂತ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ, ಏನೆಲ್ಲ ಕಮೆಂಟ್ ಹಾಕಿದ್ದಾರೆ, ಸೊ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯಿಂದ ಯಾರಿಗೆಲ್ಲ ಏನು ಉಪಯೋಗ ಆಗಿದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ಕಮೆಂಟ್ ಲಾಸ್ಟ್ ಪೋರ್ಷನ್ ಇಟ್ಕೊಳ್ಳೋಣ. ಇವಾಗ ಈ ಒಂದು ಗೃಹಲಕ್ಷ್ಮಿಯಿಂದ ಯಾರಿಗೆ ಏನೆಲ್ಲ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಸೊ ಏನಂತ ಹೇಳಿದರೆ, ಸರ್ಕಾರಗಳು ಅವಕಾಶನ ಕೊಟ್ಟಿರೋ ಅವಕಾಶನ ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಪಡ್ಕೋಬೇಕಾಗುತ್ತೆ. ಆವಾಗ ಕೊಟ್ಟಿರತಕ್ಕಂಥ ಸರ್ಕಾರಕ್ಕೊಂದು ಒಳ್ಳೆಯ ಹೆಸರು ಇರುತ್ತೆ, ನಮಗೂ ಪಡ್ಕೊಂಡಿದ್ದೀವಿ ಅನ್ನೋ ಒಂದು ಸಾರ್ಥಕತೆ ನಮಗೂ ಇರುತ್ತೆ. 2,000 ಅನ್ನೋದೇನು ದೊಡ್ಡ ಅಮೌಂಟ್ ಅಲ್ಲ, ಬಟ್ ಆಬ್ವಿಯಸ್ಲಿ ಅದನ್ನು ನೋಡಿದಾಗ ಇವಾಗ ನಾವೇ ಹೇಳ್ತೀವಿ 14ನೇ ಕಂತು ಬಂದಿಲ್ಲ, 15ನೇ ಕಂತು ಬಂದಿಲ್ಲ ಅಂತ 2,000 ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು 2,000 ದುಡ್ಡನ್ನು ಕೊಡ್ತಿರೋದ್ರಿಂದ ಲಾಸ್ಟಲ್ಲಿ ಏನು ಯಾವುದೋ ಒಂದು ಊರಲ್ಲಿ ಗ್ರಂಥಾಲಯನ ಓಪನ್ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಕೆಲವೊಬ್ಬರು ಬೈಕ್ ತೆಗೆದುಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಅಂತ ನೋಡಿದ್ವಿ. ಕೆಲವೊಬ್ಬರು ಮಗನ ಎಜುಕೇಷನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಮಗನಿಗೆ ಓಡಾಡಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸೈಕಲ್ ಕೊಡಿಸಿದ್ದಾರೆ. ಈ ಥರದ್ದೆಲ್ಲನೂ ನಾವು ನೋಡಿದ್ವಿ. ಆಮೇಲೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಂತ ಹೇಳಿದರೆ ತುಂಬಾ ಖುಷಿ ಆಯಿತು ಆ ಒಂದು ವಿಚಾರನ ಕೇಳಿ. ಒಳ್ಳೆಯದು ಅಂತ ಒಪ್ಕೋಬೇಕು, ಕೆಟ್ಟದನ್ನು ಕೆಟ್ಟದ್ದು ಅಂತ ಒಪ್ಕೋಬೇಕಂತೆ. ಏನಕ್ಕೆ ಅಂತ ಹೇಳಿದರೆ, ಅವ್ರು ಹೇಳಿದರು ಗಜೇಂದ್ರಗಡ ಡಿಸ್ಟಿಕ್ಕಲ್ಲಿ ಗಜೇಂದ್ರಗಡ ಅನ್ನೋ ಊರಿನ ಒಂದು ಹಳ್ಳಿಯಲ್ಲಿ ಅತ್ತೆ ಸೊಸೆ ಇಬ್ಬರು ಸೇರಿಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ನ ಹಾಕ್ಸಿದ್ದಾರೆ ಅಂತ. ಅತ್ತೆ ಸೊಸೆಗೆ ಬಂದಿರತಕ್ಕಂಥ ಹಣದಿಂದ ಅವರು ಬೋರ್ವೆಲ್ನ ಹಾಕ್ಸಿದ್ದಾರೆ. ಅತ್ತೆ ಸೊಸೆ ಇಬ್ಬರಿಗೂ ಹೆಂಗೆ ಬರುತ್ತೆ ಅಂತ ಕೇಳಬೇಡಿ, ಇದರಲ್ಲಿ ರೇಷನ್ ಕಾರ್ಡ್ ಬೇರೆ ಇದ್ದು ಅವರು ಕುಟುಂಬ ಬೇರೆ ಇತ್ತು ಅಂತ ಹೇಳಿದರೆ ಅವರಿಗೆ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾಕಂದರೆ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥೆ ಯಾರಿರ್ತಾರೋ ಅವ್ರಿಗೆ ಬರುತ್ತೆ ಅನ್ನೋದಿತ್ತು. ಅವ್ರು ಸಪ್ರೇಟ್ ಬೇರೆ ಆಗಿದ್ದಾರೆ, ಅವರಿಗೆ ಹಣ ಬಂದಿದೆ. ಸೊ ಅವರು ಇಬ್ಬರು ಸೇರಿಬಿಟ್ಟು ಆ ಒಂದು ಹಣದಿಂದ ಅವರ ಒಂದು ಗದ್ದೆಗೆ ಅವರು ಬೋರ್ನ ಹಾಕ್ಸಿದ್ದಾರೆ, ಅದಕ್ಕೆ ನೀರು ಬಿದ್ದಿದೆ. ಅವರು ಕೃಷಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ನಮಗೆ ಕೇಳೋರಿಗೆ ಇಷ್ಟು ಖುಷಿ ಅನ್ನಿಸ್ತಂದೆ. ಅವರು ಸರ್ಕಾರ ನಡೆಸೋರು, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಸಮವಾಗಿ ತೂಗಿಸ್ಕೊಂಡು ನಡೆಸೋರು. ಅವರು ತುಂಬ ಖುಷಿಪಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಒಂದು ವಿಚಾರನ ಹೇಳಬೇಕಾದ್ರೆ. ಹಾಗೆ ಇನ್ನೊಂದು ವಿಚಾರ ನಾನು ನೋಡ್ತಿರ್ಬೇಕಾದ್ರೆ, ಮಂಗಳಮುಖಿಯರು ಅವರಿಗೆ ಆದಂಥ ಒಂದು ನಮ್ಮ ದೇಶದಲ್ಲಿ ಇನ್ನೂ ಅಕ್ಸೆಪ್ಟ್ ಮಾಡೋವಂಥದ್ದು ಇದು ಕಡಿಮೆ ಇದೆ. ಅದರ್ಸ್ ಅನ್ನೋದೇನಿದೆ ಅಲ್ವ, ಆ ಒಂದು ಕಾಲಮ್ಗಳು ಎಲ್ಲ ಇದರಲ್ಲೂ ಕೊಟ್ಟಿಲ್ಲ. ಬಟ್ ಇದರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅದರ್ಸ್ ಅನ್ನೋ ಒಂದು ಆಪ್ಷನನ್ನು ಕೊಟ್ಟರು. ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ಎಷ್ಟೋ ಸ್ಕೀಮ್ಗಳು ಬರುತ್ತೆ, ಆಶ್ವಾಸನೆಗಳನ್ನ ಕೊಡ್ತಾರೆ, ನಾವು ಹಾಕ್ತೀವಿ ನಮಗೆ ಬರಲ್ಲ ಅಂದರೆ ಹೋಗ್ತೀವಿ, ನಾವು ಬರುತ್ತೆ ಅನ್ನೋ ಆಸೆನಲ್ಲಿ ಹೋಗ್ತೀವಿ, ಬಂದಿಲ್ಲ ವಾಪಸ್ ಬರ್ತೀವಿ ಅನ್ನೋ ನಿರಾಸೆ ಅವ್ರುಗಳ ಮನಸ್ಸಲ್ಲಿತ್ತು. ಅವರು ನಮ್ಮ ಥರ ಮನುಷ್ಯ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆ ಎತ್ತುತ್ತಾರೆ, ಜೀವನ ಮಾಡ್ತಾರೆ. ಭಿಕ್ಷೆ ಅಂದರೆ ತಪ್ಪಾಗುತ್ತೆ, ಅವ್ರ ವೃತ್ತಿನೇ ಅದಾಗುತ್ತೆ, ಜೀವನ ಮಾಡ್ತಾರೆ. ಸೊ ಅವರಿಗೆ ಬಂದು ನಮ್ಮ ಕರ್ನಾಟಕದಲ್ಲಿ ಅವ್ರು ಹೇಳಿರೋ ಪ್ರಕಾರ 1,400 ಜನ ಇದ್ದಾರಂತೆ. ಅದರಲ್ಲಿ ಬಂದು 800 ಜನ ಈ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿದ್ದಾರೆ ಅಂತ ಹೇಳಿದರು. ಮೈಸೂರು ಒಂದರಲ್ಲೇ ಸುಮಾರು ಒಂದು 50ರಿಂದ 60 ಜನಕ್ಕೆ ಹಣ ನಾವು ತೊಗೊತಾ ಇದ್ದೀವಿ. ಇವಾಗ ನಮ್ಮನ್ನು ನೋಡಿಬಿಟ್ಟು ಬೇರೆಯವರು ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಖುಷಿ ತರೋ ವಿಚಾರ. ಅವರಿಗೆ 2,000 ರೂಪಾಯಿನ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಯಾಕಂದರೆ ತೃತೀಯ ಲಿಂಗಿ ಅಂತ ಹೇಳಿದರೆ ಅವರಿಗೇ ಒಂದು ನೋಡೋದನ್ನೇ ಒಂಥರ ನೋಡ್ತಾರೆ ಅವ್ರನ್ನ. ಅವ್ರದ್ದು ಒಂದು ಜೀವನ ಇದೆ, ಅವ್ರದ್ದು ಒಂದು ಸಮಾಜ ಇದೆ, ಅವರು ಬದುಕೋಕ್ಕೆ ಅರ್ಹರು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟು ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಅವ್ರುಗಳು ನಾವುಗಳು ಪಡ್ಕೊತೀವಿ ಸರ್ಕಾರದಿಂದ ಅಂತ ಹೇಳಿದರೆ ಅವರೇನು ತಪ್ಪು ಮಾಡಿದ್ದಾರೆ, ಅವ್ರಿಗೂ ಸ್ಕೀಮ್ಗಳು ಸಿಗಬೇಕಲ್ವ. ನಿಜವಾಗ್ಲೂ ಅವರೊಬ್ಬರು ಅಮ್ಮ ಮಾತಾಡ್ತಾ ಇದ್ರು, ನನಗೆ ಕೇಳಿ ಖುಷಿ ಆಯಿತು. ಅವ್ರು ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ, ನಮಗೆ ಸಿಕ್ಕಿದೆ, ನಮಗೆ ಏನೋ ಒಂದು ಕಾರ್ಡ್ ಮಾಡಿಸ್ಕೊಂಡ್ವಿ, ಆ ಕಾರ್ಡಿಂದನೂ ನಮಗೆ ಉಪಯೋಗ ಆಯಿತು, ಗೃಹಲಕ್ಷ್ಮಿಯಿಂದ ನಮಗೆ ಹಣ ಬರ್ತಿದೆ, ತುಂಬಾ ಉಪಯೋಗ ಆಯಿತು ಅಂತ ಹೇಳಿದರು. ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ನಾನು ಹೇಳಿದೆ ಗೃಹಲಕ್ಷ್ಮಿಯಿಂದ ಈ ಥರದ್ದೆಲ್ಲ ಪಡ್ಕೊಂಡಿದ್ದಾರೆ, ನಮಗೂ ಕೇಳಲಿಕ್ಕೆ ಖುಷಿ ಆಗುತ್ತೆ, ಸರ್ಕಾರಕ್ಕೂ ಖುಷಿ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ನಾವು ಇದೇ ಥರ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದರೆ, ನೀವು ಇದನ್ನೆಲ್ಲ ಹೇಳ್ತಿರಲ್ಲ ಗೃಹಲಕ್ಷ್ಮಿದು ಒಂದೊಂದು ಕಂತಿನ ಹಣ ಬಂದಿದೆ, ಒಂದೊಂದು ಕಂತಿನ ಹಣ ಬಂದಿಲ್ಲ, ನಿಮಗೆ ಎಷ್ಟು ದುಡ್ಡನ್ನು ಕೊಟ್ಟು ಈ ರೀತಿ ಹೇಳಿಸ್ತಾ ಇದ್ದಾರೆ ಅನ್ನೋ ಒಂದು ಕಮೆಂಟನ್ನು ಹೇಳಿದ್ದಾರೆ. ನನಗೆ ಅವ್ರ ಹೆಸರು, ಅವ್ರ ಚಾನಲ್ ನೇಮ್ ನಾನು ಹೇಳೋದು ಬೇಡ. ನಾನು ಈ ಒಂದು ಮುಖಾಂತರ ನಾನು ಹೇಳ್ತೀನಿ, ನಾವಿಲ್ಲಿ ಏನೇ ಹೇಳೋದಿದ್ರು ಅದನ್ನು 10 ಸಲ ಯೋಚನೆ. ಯಾಕೆ ಟಿ ವಿನಲ್ಲಿ ಬಂದಾಗ ಟಿ ವಿಯವ್ರು ಹಾಕಿದಾಗ ನಿಮಗದು ದುಡ್ಡು ಕೊಟ್ಟು ಹೇಳಿದ್ದಾರೆ ಅಂತ ಅನಿಸಲ್ಲ, ನಾವು ಹೇಳಿದಾಗ ಅನಿಸುತ್ತಾ ನಿಮಗೆ? ನಮ್ಮ ಚಾನಲನ್ನು ನಾವು ಇಂಟರ್ನೆಟನ್ನು ಖರ್ಚು ಮಾಡಿಕೊಂಡು ಗಂಟೆ ಪ್ರಿಪೇರ್ ಆಗಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮನೆಯವ್ರ ಹತ್ರ ಬೈಸ್ಕೊಂಡು ನಾವು ವಿಡಿಯೋ ಮಾಡ್ತೀವಿ. ಅದಕ್ಕೂ ಹೇಳ್ತಾರೆ, ಬೈಸ್ಕೊಂಡು ಮಾಡೋದು ಏನಕ್ಕೆ ಮಾಡ್ತೀವಿ, ಮುಚ್ಕೊಂಡು ಮನೆ ಕೂತ್ಕೊ ಅಂತಲೂ ಹೇಳ್ತಾರೆ. ಸೊ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ವಿಡಿಯೋನ ಮಾಡ್ತೀವಿ. 15ನೇ ಕಂತಿನ ಹಣ ಬಂದಿದೆ ಅಂತ ಸುಮಾರಷ್ಟು ಜನ ಅವರ ಕಮೆಂಟ್ ಕೆಳಗಡೆನೇ ಹಾಕಿದ್ದಾರೆ, ಸುಮಾರಷ್ಟು ಜನ ಬಂದಿದೆ ಅಂತ. ಮತ್ತು ಅವರೇ ಹೇಳ್ತಾರೆ ಒಂದೊಂದು ಕಂತಿನ ಬಂದಿದೆ, ಒಂದೊಂದು ಕಂತಿನ ಬಂದಿಲ್ಲ ಅನ್ನೋದಕ್ಕೂ ನಾವು ವಿಡಿಯೋ ಮಾಡಿರ್ತೀವಲ್ವ. ಏನಕ್ಕೆ ಬಂದಿಲ್ಲ ಅನ್ನೋದನ್ನು ನಾವು ಮಾಡಿರ್ತೀವಿ ವಿಡಿಯೋನ.
ಇವ್ರು ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಈ ಥರ ನನಗೆ ಅಂತಲ್ಲ, ನಾವು ನಿಜವಾಗ್ಲೂ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳೋದಿಲ್ಲ, ನೀವು ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೆ ಸರ್ಕಾರದವರು ದುಡ್ಡು ಕೊಟ್ಟು ಹೇಳ್ಸೋದಾದರೆ ಕೋಟ್ಯಾಂತರ ಜನ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ದುಡ್ಡು ಬರದೇ ಇದ್ರು ಬಂತು 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 ಅಂತೇಳಿ 1000 ಜನ ನಾವು ಯೂಟ್ಯೂಬರ್ಸ್ ಹಾಕ್ಬೋದು. ಅವಾಗೇನು ಹೇಳ್ತೀರಾ ನೀವು ಅಲ್ವಾ? ಒಂದು ವಿಚಾರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಮುಂಚೆ ಹೇಳ್ತಾ ಇದ್ರು ಯೂಟ್ಯೂಬರ್ಸ್ ಅಂತ ಹೇಳಿದರೆ, ಅಯ್ಯೋ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸಾವು ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ನಟರದೆಲ್ಲ ಹಾಕ್ತಾಯಿದ್ರು. ಆಮೇಲೆ ಇಂಥವ್ರ ಮನೆಯಲ್ಲಿ ಇಂಥ ಸಾವಾಗಿದೆ, ಒಂದು ಚಿಕ್ಕ ಜಿರ್ಲೆ ಸತ್ರು ಸಾವಾಗಿದೆ ಅಂತ ಹಾಕ್ತಾಯಿದ್ರು. ಕಾನೂನು ಕ್ರಮಗಳನ್ನು ತೊಗೊಂಡ್ಮೇಲೆ ಯೂಟ್ಯೂಬರ್ಸು ಏನಿದೆ ಅದನ್ನೇ ಕೊಡಬೇಕು, ತಿಳ್ಕೊಳ್ಳಿ. ಕಾನೂನು ಅನ್ನೋದು ಎಲ್ಲರಿಗೂ ಒಂದು, ಬೇಕಾದ್ರೆ ನಿಮಗೆ ಕಾನೂನು ಬಗ್ಗೆ ನಾನು ಹೇಳಿ ಅಂದರೆ ಅದನ್ನೇ ಒಂದು ಸೆಷನನ್ನು ಮಾಡ್ತೀನಿ ನಾನು. ಸೊ ಕಾನೂನಲ್ಲಿ ನಾವು ಯಾವ ಥರ ನಾವು ಒಂದು ಮಾತಾಡಿದ್ರೂ ತಪ್ಪನ್ನು ಕಂಡುಹಿಡಿಬೋದು, ಒಂದು ಕಮೆಂಟ್ ಹಾಕಿರೋ ತಪ್ಪನ್ನು ಕಂಡುಹಿಡಿಬೋದು. ಸೊ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಕಾನೂನು ಓದಿದವರಿಗೆ ಗೊತ್ತಿದೆ, ಅದ್ರ ಬಗ್ಗೆ ನಾವು ಹೆಂಗೆ ಬೇಕಾದ್ರೂ ಕಾನೂನನ್ನ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನೋಡಿಕೊಂಡು ಮಾತಾಡಿ. ನೀವು ಹೇಳಿದ್ದು ನನಗೆ ಬೇಜಾರಿಲ್ಲ, ನಾನು ನಿಮಗೆ ಅಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ಸೊ ಅದು ಒಂದು ಕಮೆಂಟ್, ನಾನು ಅವ್ರನ್ನ ಇಂಟೆನ್ಷನ್ ಇಟ್ಕೊಂಡು ಹೇಳ್ತಾ ಇಲ್ಲ. ಸುಮಾರಷ್ಟು ಜನಕ್ಕೆ ಈ ಥರ ಆಗ್ತಾ ಇದ್ದೀರಾ ನೀವು ಎಲ್ಲರೂ ಬಂದುಬಿಟ್ಟು. ಕೆಲವೊಬ್ಬರು ಅಂದರೆ ಯಾರು ಆಗ್ತಾ ಇದ್ದಾರೆ ಅವರು ಸೊ ಕಮೆಂಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ನಾವೇನು ಬಂದಿಲ್ಲಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿಮಗೆ ದುಡ್ಡು ಬಂದಿದೆ ಅಂತ ಹೇಳಿದರೆ ನಮ್ಮ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ಆ ದುಡ್ಡು ಬಂದಿರೋದು ಮೆಸೇಜ್ಗಳು ಬಂದಿರೋದಿಲ್ಲ. ಎಷ್ಟೋ ಜನ ಚೆಕ್ ಮಾಡಿಬಿಟ್ಟು DBT ಆ್ಯಪಲ್ಲಿ ಚೆಕ್ ಮಾಡಿಕೊಂಡು ನಮಗೆ ಬಂದಿದೆ ಅಂತ ಹಾಕ್ತಾರೆ. ನಮಗೆ ಖುಷಿ, ನಿಜವಾಗ್ಲೂ ನನಗೆ ಖುಷಿ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದರೆ, ನಾನು ಕುತ್ಕೊಂಡು ವೀಡಿಯೋ ಮಾಡಿದ್ದಕ್ಕೆ ಒಬ್ಬರು ಬಂದಿದೆ ಅಂತ ಕಮೆಂಟ್ ಹಾಕ್ತಾರಲ್ವ, ನನಗೆ ತುಂಬಾ ಖುಷಿ ಆಯ್ತು ಅಂತ. ಮತ್ತು ಪರ್ಟಿಕ್ಯುಲರಾಗಿ ದುಡ್ಡು ಬಂದಿದೆನಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಈ ಫಲಾನುಭವಿ ಅಲ್ಲ, ನನಗೇನು ಇದ್ರಲ್ಲಿ ದುಡ್ಡು ಬರೋದಿಲ್ಲ, 2000 ಬರೋದಿಲ್ಲ, ನಾನು IT ಪೇಯರ್ ಇದ್ದೀನಿ. ಸೊ ನಾನು ನಮ್ಮ ಮನೆ ಅಕ್ಕಪಕ್ಕದವ್ರದ್ದು ಚೆಕ್ ಮಾಡಿಬಿಟ್ಟು DBT ಆ್ಯಪಲ್ಲಿ ಅವ್ರಿಗೆ ಕ್ರೆಡಿಟ್ ಆಗಿದೆ ಅಂತ ಗೊತ್ತಾದಮೇಲೆ ನಾನು ವಿಡಿಯೋ ಮಾಡ್ತೀನಿ. ಅದರ್ವೈಸ್ ನಾನಂತೂ ಸುಮ್ಮನೆ ಮಾಡೋದೇ ಇಲ್ಲ. ದಿನ ನಾನು ಗೃಹಲಕ್ಷ್ಮಿ 16ನೇ ಕಂತು ಬರುತ್ತೆ, 15ನೇ ಕಂತು ಬರುತ್ತೆ, ನಾನು ಆ ಥರ ಹೇಳೋದೇ ಇಲ್ಲ. ನಾನು ಯಾವತ್ತು ಬಂದಿರುತ್ತೆ ಯಾವತ್ತು ಬರೋದಿಲ್ಲ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಇಷ್ಟನ್ನೇ ಹೇಳ್ತೀನಿ. ಇದು ಒಂದು ವಿಚಾರ ಅಂತಲ್ಲ, ಬೇರೆ ಯಾರಿಗಾದ್ರೂ ಯಾರೇ ಕಮೆಂಟ್ ಹಾಕಬೇಕಾದ್ರೂ ದಯವಿಟ್ಟು ಯೋಚನೆ ಮಾಡ್ಕೊಂಡು ಹಾಕಿ. ನೀವು ಹಾಕಿದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಮನುಷ್ಯನಿಗೆ ತಿದ್ಕೊಳೋದನ್ನೋದು ಇರುತ್ತಲ್ವ, ಆ ಒಂದು ವಿಚಾರ ಕೇಳ್ತಾ ಇದ್ದೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಗೃಹಲಕ್ಷ್ಮಿ ಕಡೆಯಿಂದ ನಿಜವಾಗ್ಲೂ ಈ ಸರ್ಕಾರದಿಂದ ಎಲ್ಲರಿಗೂ ತುಂಬ ಉಪಯೋಗ ಆಗಿದೆ. ಅದಕ್ಕೆಲ್ಲರೂ ಚಿರಋಣಿ ಆಗಿರಬೇಕು. ಯಾಕಂದರೆ ಕೋಟ್ಯಾಂತರ ಜನರಿಗೆ ನಾವು ದುಡ್ಡನ್ನು ಕೊಟ್ಟು ಸರ್ಕಾರ ನಡೆಸೋದು ಅಷ್ಟು ಈಸಿ ಮಾತಲ್ಲ. ನಮ್ಮ ಮನೆಯೇ ನಾವು ನಡೆಸೋಕ್ಕಾಗಲ್ಲ. ನೋಡಿ, ಇಂಥ ಕಮೆಂಟ್ ಹಾಕೋರಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರು ಎಲ್ಲರನ್ನೂ ಫೇಸ್ ಮಾಡಿಕೊಂಡು ಒಳ್ಳೆಯದು ಕೆಟ್ಟದ್ದು ನೋಡಿಕೊಂಡು ಜನಕ್ಕೆ ದುಡ್ಡು ಹಾಕ್ತಾರೆ ಅಂತೇಳಿದರೆ ಅಷ್ಟು ಸಾಮಾನ್ಯವಾದ ಮಾತಲ್ಲ. ಆ ಒಂದು ಸರ್ಕಾರಕ್ಕೆ ನಾವು ಯಾವಾಗಲೂ ಚಿರಋಣಿ ಅಂತ ಹೇಳ್ತೀವಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.